5ನೇ ತರಗತಿಯ ಕನ್ನಡ ಪಠ್ಯಪುಸ್ತಕವನ್ನು ನೋಡುವ PDF ಫೈಲ್ ಅಲ್ಲಿ ನಾನು ಓಪನ್ ಮಾಡಿದ್ದೇನೆ. ಮೊದಲನೇದಾಗಿ ಸ್ಕ್ರೋಲ್ ಮಾಡ್ತೇನೆ ನೋಡಿ, ಇಲ್ಲಿ ನೋಡಿ ಬಂತು. ಸೊ ಇಲ್ಲಿಗೆ ಗದ್ಯ ಭಾಗ 1 ಪಾಠ 1 ಇದು ಒಟ್ಟಿಗೆ ಬಾಳುವ ಆನಂದ. ಇದೊಂದು ಜನಪದ ಕಥೆಯಾಗಿದೆ. ಇನ್ನು ಇಲ್ಲಿ ಪ್ರಶ್ನೋತ್ತರಗಳು ಕೂಡ ಇವೆ ನೋಡಿ. ಅಭ್ಯಾಸ, ಪದಗಳ ಅರ್ಥ. 2ನೇ ಪಾಠ ನದಿಯ ಅಳಲು. ಇದು ಪರಿಸರ ಮಾಲಿನ್ಯದ ಬಗ್ಗೆ ಇದೆ ಈ ಪಾಠ, ನದಿಯ ಅಳಲು. ಸೊ ಇಲ್ಲಿ ಕೂಡ ಇದೆ ಪದಗಳ ಅರ್ಥ ಮತ್ತು ಅಭ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ವಾಕ್ಯದಲ್ಲಿ 2-3 ವಾಕ್ಯದಲ್ಲಿ ಮತ್ತು ಕೊಟ್ಟಿರುವ ಪದಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಈ ತರ ಇದೆ. ಇನ್ನು 3ನೇದಾಗಿ ನಮ್ಮ ಮಾತು ಕೇಳಿ. ಇದು ಒಂದು ಪಾಠವಾಗಿದೆ. ಪ್ರಾಣಿಗಳ ಚಿತ್ರಗಳು ಇವೆ ನೋಡಿ. ಇದು ಇಲ್ಲಿಯ ಪ್ರಶ್ನೆ, ಪದಗಳ ಅರ್ಥ ಮತ್ತು ಅಭ್ಯಾಸ. ಇನ್ನು ಪಾಠ 4 ಸುಳ್ಳು ಹೇಳಬಾರದು. ಬರೆದವರು ಬೋಳುವಾರು ಮೊಹಮ್ಮದ್ ಕುಂಞಿ ಅವರು. ಸೊ ಇಲ್ಲಿ ಕೂಡ ಇದೆ ನೋಡಿ. ಇದು ಕೃತಿಕಾರರ ಪರಿಚಯ. ಕೆಳಗಡೆ ಏನಲ್ಲಿ ಪ್ರಶ್ನೋತ್ತರಗಳು ಕೂಡ ಇವೆ. ಇನ್ನು ಪಾಠ 5 ಪಂಜರ ಶಾಲೆ. BV ಕಾರಂತರು ಇದರ ಲೇಖಕರು. ಇಲ್ಲಿದೆ ಕೃತಿಕಾರರ ಪರಿಚಯ ನೋಡಬಹುದು ಮತ್ತು ಪದಗಳ ಅರ್ಥ, ಅಭ್ಯಾಸ ಇವು ಕೂಡ ಇವೆ. ನೆಕ್ಸ್ಟ್ ಯಾವ್ದಂತ ನೋಡುವ, ನಾನು ಮತ್ತು ಹುಂಚಿ ಮರ. ಪಾಠ 6 GH 12 ಮಠ ಇವರು ಬರೆದವರು. ಇದು ಕೃತಿಕಾರರ ಪರಿಚಯ. ಇನ್ನು ನೆಕ್ಸ್ಟ್ ಇಲ್ಲಿ ಮಲ್ಲಜ್ಜಿಯ ಮಳಿಗೆ ಸಮಿತಿ ರಚನೆ. ಇದು ಪದಗಳ ಅರ್ಥ. ನೆಕ್ಸ್ಟ್ ಯಾವ್ದಂತ ನೋಡುವ, ಧೀರ ಸೇನಾನಿ ಬಸವರಾಜ ಹಾದ್ಲಿ ಇದರ ಲೇಖಕರು. ಇಲ್ಲಿ ನೋಡಿ ಕೃತಿಕಾರರು, ಇವರ ಪರಿಚಯವಿದೆ ಇಲ್ಲಿ. ನೆಕ್ಸ್ಟ್ ಯಾವ್ದಂತ ನೋಡುವ, ಇಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ತರ ಇದೆ. ಸಂಗೊಳ್ಳಿ ರಾಯಣ್ಣ HS ಸತ್ಯನಾರಾಯಣ ಇದರ ಲೇಖಕರು. ಸೊ ಕೆಳಗಡೆ ಬಂದ್ರೆ ನೋಡಿ, ಇಲ್ಲಿದೆ ಕೃತಿಕಾರರ ಪರಿಚಯ ಮತ್ತು ಪದಗಳ ಅರ್ಥ, ಅಭ್ಯಾಸ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ, ಭಾಷಾಭ್ಯಾಸ. ಇನ್ನು ಪದ್ಯ ಭಾಗದತ್ತ ಬಂದ್ರೆ ಹುತ್ತರಿ ಹಾಡು. ಇದು 1ನೇ ಪದ್ಯ. ಕವಿ ಶಿಷ್ಯ ಪಂಜೆ ಮಂಗೇಶ ರಾವ್ ಇದರ ಲೇಖಕರು. ನೋಡಿ ಇಲ್ಲಿದೆ ಕೃತಿಕಾರರ ಪರಿಚಯ. ಇನ್ನು ಸ್ವಾತಂತ್ರ್ಯದ ಹಣತೆ KS ನಿಸಾರ್ ಅಹಮದ್ ಇದರ ಲೇಖಕರು. ಇನ್ನು ವಚನಗಳು ಬಸವಣ್ಣ, ಅಂಬಿಗರ ಚೌಡಯ್ಯ, ಅಕ್ಕ ಮಹಾದೇವಿ ಮತ್ತು ಆಯ್ದಕ್ಕಿ ಲಕ್ಕಮ್ಮ ಇವರು ರಚಿಸಿದ ವಚನಗಳಿವೆ ಇಲ್ಲಿ ನೋಡಿ. ಪ್ರತಿಯೊಬ್ಬರದು ಪರಿಚಯವಿದೆ. ಇನ್ನು ಕನ್ನಡ ಬರ್ರಿ ನಮ್ಮ ಸಂಗಡ ಚಂದ್ರಶೇಖರ್ ಪಾಟೀಲ್ರು ಇದರ ಲೇಖಕರು. ವ್ಯಾಕರಣ ಸಮಿತಿ, ಭಾಷಾಭ್ಯಾಸ. ಇನ್ನು ಕರಡಿ ಕುಣಿತ ದಾರ ಬೇಂದ್ರೆಯವರದು. ಇಲ್ಲಿದೆ ಕೃತಿಕಾರರ ಪರಿಚಯ. ಬೇರೆ ಮಗುವಿನ ಮೊರೆ ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕರ್ ಅವರದು. ಮಗುವಿನ ಮೊರೆ. ಸೊ ನೆಕ್ಸ್ಟ್ ಮೂಡಲ ಮನೆ ಚಂದ್ರಶೇಖರ ಕಂಬಾರ ಇವರದು. ಇನ್ನು ಕೆಳಗೆ ಬಂದ್ರೆ ಭುವನೇಶ್ವರಿ BV ಸತ್ಯನಾರಾಯಣ ರಾವ್ ಇದರ ಲೇಖಕರು. ಇಲ್ಲಿದೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದ್ರೆ ಪ್ರಾಮಾಣಿಕತೆ ಪೂರಕ ಪಾಠಗಳು ಇವು.